ಅವರು ಬೇರೆ ಬೇರೆ ದೇಶಗಳಿಗೆ ಅವಾಗ ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಇದೆ. ಇದರ ಹಿನ್ನೆಲೆ ಏನು? ಸ್ವತಃ ಅವರೇ ಮಾಹಿತಿ ಅಫಿಡೇವಿಟ್ ದಾಖಲು ಮಾಡಿದ್ದಾರೆ. ಅವರು ಈಸ್ ವರ್ಕಿಂಗ್ ಆಸ್ ಅ ಪ್ರೊಫೆಸರ್. ನೀವು ಮಾತಕ್ಕೆ ಮುಂಚೆ 50 ಸತಿ ಮಾತಾಡ್ತೀರಾ ವೋಟ್ ಸೋರಿ, 100 ಸತಿ ಮಾತಾಡ್ತೀರಾ ಹೋಗಿದ್ದಲ್ಲಿ ಅಸಲಿ ವೋಟ್ ಸೋರಿ ನಿಮ್ದೇ. ಚುನಾವಣಾ ಆಯೋಗ ಮತ್ತು SIR ನ ತೀವ್ರವಾಗಿ ವಿರೋಧ. SIR ನ ಇವ್ರು ವಿರೋಧ ಮಾಡ್ಲಿಕ್ಕೆ ಮೇನ್ ಕಾರಣ ಇದೆ. ಸದ್ಯಕ್ಕೆ ಒಂದು ವಿಷಯ ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ನಡೀತಾ ಇರೋದು ಬರೇ ಬ್ರಿಟಿಷ್ ಪೌರತ್ವದ ಕೇಸ್ ಅಷ್ಟೇ. ಯಾವ್ಯಾವ ದೇಶದಲ್ಲಿ ಯಾರ್ಯಾರನ್ನ ಇವರು ಭೇಟಿ ಮಾಡ್ತಾರೆ, ಅವರೇನು ದೊಡ್ಡ ದೊಡ್ಡ ನೋಬೆಲ್ ಪೀಸ್ ಪ್ರೈಸ್ ಗೆದ್ದವ್ರು ಯಾರು ಅಲ್ಲ, ಎಲ್ಲ ಭಯೋತ್ಪಾದಕರು. ಜರ್ಮನಿ ಜೊತೆಗೆ ಯಾವ ಥರ ಸಂಪರ್ಕ ಇದೆ? ಯಾವಾಗ ನಮ್ಮ ಕೇಸ್ ಬರುತ್ತೋ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆವಾಗ ಇವರು ಫಾರಿನ್ ಹೋಗ್ತಾರೆ. ಯಾಕೆ ಇವ್ರಿಗೆ ಭಯ ನಮ್ಗೆ ಗೊತ್ತಿಲ್ಲ. ವಿದೇಶ ಯಾತ್ರೆಗಳನ್ನ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಇಮಿಗ್ರೇಷನ್ ಡೆಸ್ಕಲ್ಲಿ ಬ್ರಿಟಿಷ್ ಪಾಸ್ಪೋರ್ಟ್ನೇ ಪ್ರೆಸೆಂಟ್ ಮಾಡ್ತಾರೆ. 2 ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಅತಿ ಹೆಚ್ಚಾಗಿದೆ. ಒಂದು ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಇನ್ನೊಂದು ಒಂದು ವೇಳೆ ಈ ಕೇಸಿನ ಪರಿಣಾಮ ರಾಹುಲ್ ಗಾಂಧಿ ಅವರಿಗೆ ನೆಗೆಟಿವ್ ಆದರೆ ಇಡೀ ದೇಶದ ರಾಜಕೀಯದ ಮೇಲೆ ಏನು ಪರಿಣಾಮ ಬೀರುತ್ತೆ? ಈ ರೀತಿ ಇಡೀ 140 ಕೋಟಿ ಜನತೆಗೆ ಕಣ್ಣಿಗೆ ಮಂಕ್ಬೂದಿ ಎರಸ್ತಾ ಬಂದ್ರ. ಸೊ ನಿಮಗೆ ಬೇಕಾದಂಥ ದಾಖಲೆಗಳನ್ನು ಅದರಲ್ಲೂ ಸಂಗ್ರಹಿಸಿದ್ದೀರಾ? ಜಾರ್ಜ್ ಸಾರೋಸ್ಗೂ ಅವ್ರಿಗೆ ಏನು ಲಿಂಕು ಮುಂದಿನ ದಿನಗಳೇ ತಾವು ನೋಡ್ಬೋದು ಆಚೆ ಬರುತ್ತೆ. ಅವರು ಬೇರೆ ಬೇರೆ ದೇಶಗಳಿಗೆ ಅವಾಗ ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಇದೆ. ಇದರ ಹಿನ್ನೆಲೆ ಏನು? ಇದರ ಉದ್ದೇಶ ನೋಡಿ ಏನಾಗಿದೆ ಅನ್ನುವಂಥದ್ದು ನೀವು ಸಾಕಷ್ಟು ಪ್ರಶ್ನೆ ಮಾಡಿದಿರಿ. ನೋಡಿ ನಾನು ಹೇಳ್ತೀನಿ, ಆ ವಿಚಾರದಲ್ಲಿ ಏನು ಮಾಹಿತಿ ನಿಮ್ಮ ಸಾರ್ವಜನಿಕರ ಒಂದು ಮತ್ತು ತಮ್ಮ ವೀಕ್ಷಕರ ಒಂದು ಮಾಹಿತಿಗಾಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 182 ದಿವಸದ ಮೇಲೆ ಯಾರು ವಿದೇಶದಲ್ಲಿದ್ರು ದೇ ಆರ್ ಕನ್ಸಿಡರ್ಡ್ ಡೀಮ್ಡ್ ಆಸ್ NRI, ನಾನ್ ರೆಸಿಡೆಂಟ್ ಇಂಡಿಯನ್. ಇವರು ಆ ನಾನ್ ರೆಸಿಡೆಂಟ್ ಇಂಡಿಯನ್ ಮತ್ತು UK ಸಿಟಿಸನ್ಶಿಪ್ನ ಉಳಿಸ್ಕೊಳ್ಳಿಕ್ಕೆ ಇವರು ಆಗಾಗ ಭಾರತದಿಂದ ಆಚೆ ಹೋಗಿ ಬಂದು ಮಾಡ್ತಾರೆ. ಒಂದು. ಎರಡನೇದು, ಸ್ವತಃ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅವರು ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಸ್ವತಃ ಅವರೇ ಮಾಹಿತಿ ಅಫಿಡೇವಿಟ್ ದಾಖಲು ಮಾಡಿದ್ದಾರೆ. ಅವರು ಹಿ ಈಸ್ ವರ್ಕಿಂಗ್ ಆಸ್ ಅ ಪ್ರೊಫೆಸರ್ ಇನ್ ಜಡ್ ಸ್ಕೂಲ್ ಆಫ್ ಬಿಸ್ನೆಸ್ ಇನ್ UK ಅಂತ. ಯಾರು? ರಾಹುಲ್ ಗಾಂಧಿ ಅವರು. ವಿಸಿಟಿಂಗ್ ಪ್ರೊಫೆಸರ್ ಅಂತ, ಪ್ರೊಫೆಸರ್, ರೆಗ್ಯುಲರ್ ಪ್ರೊಫೆಸರ್. ಆ ವಿಷಯ ಕೂಡ ಅವರು ತನ್ನ ಎಲೆಕ್ಷನ್ ಅಫಿಡೇವಿಟ್ ಅವ್ರು ಡಿಕ್ಲೇರ್ ಮಾಡಿಲ್ಲ ಇಲ್ಲಿ ಭಾರತದಲ್ಲಿ. ಈಗ ನೀವು ವಿಸಿಟಿಂಗ್ ಪ್ರೊಫೆಸರ್ ಅಂದ್ರೆ ದುಡ್ಡು ಬಂದೇ ಬರುತ್ತೆ ಸಂಬಳ ನಿಮ್ಗೆ, ನೀವು ಡಿಕ್ಲೇರ್ ಮಾಡ್ಬೇಕಾಗ್ತಲ್ಲ ಸ್ವಾಮಿ. ನೀವು ಮಾತಕ್ಕೆ ಮುಂಚೆ 50 ಸತಿ ಮಾತಾಡ್ತೀರಾ ವೋಟ್ ಸೋರಿ, 100 ಸತಿ ಮಾತಾಡ್ತೀರಾ ಹೋಗಿದ್ದಲ್ಲಿ ನೀವು ಬ್ರಿಟಿಷ್ ಅಸಲಿ ವೋಟ್ ಸೋರಿ ನಿಮ್ದೇ. ಬಹುಶಃ ಅವರು ನೀವೇ ಹೋಗಿ UK ವೋಟ್ ಮಾಡಿ ಬಂದಿದ್ದೀರಾ. ವಿಘ್ನೇಶ್, ಬಹುಶಃ ಇದೇ ಕಾರಣಕ್ಕಾಗಿ ಅವರು ಚುನಾವಣಾ ಆಯೋಗ ಮತ್ತು SIR ನ ತೀವ್ರವಾಗಿ ವಿರೋಧ. SIR ನ ಇವ್ರು ವಿರೋಧ ಮಾಡ್ಲಿಕ್ಕೆ ಮೇನ್ ಕಾರಣ ಇದೆ. ಯಾಕಂದ್ರೆ ಇವರೇ ವಿದೇಶಿ SIR ನ ವಿರೋಧ ಮಾಡ್ಲಿಕ್ಕೆ ಅಕ್ರಮ ವಲಸಿಗ ಬಾಂಗ್ಲರು ಕಾರಣ ಅಲ್ಲ, ಇವರೇ ರಾಹುಲ್ ಗಾಂಧಿ ಸ್ವಂತ ಕಾರಣ. ಇವ್ರ ಮನೆ ಒಳಗೆ ಇದೆ ಇವ್ರಿಗೆ ಕಾರಣ. ಯಾಕಂದ್ರೆ ಇವ್ರ ಮನೇಲಿ ಇವ್ರ ನೆಕ್ಸ್ಟ್ ಪಾಸ್ಪೋರ್ಟ್ ಇಟ್ಕೊಂಡಿರೋ ನಂಗೆ ಖಚಿತವಾದ ಮಾಹಿತಿ ಇದೆ ಎಷ್ಟು ದೇಶದ ಪಾಸ್ಪೋರ್ಟ್ ಇದೆ. ಸದ್ಯಕ್ಕೆ ಒಂದು ವಿಷಯ ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ನಡೀತಾ ಇರೋದು ಬರೇ ಬ್ರಿಟಿಷ್ ಪೌರತ್ವದ ಕೇಸ್ ಅಷ್ಟೇ. ಮಿಕ್ಕಿದ ನೆಕ್ಸ್ಟ್ ಪಾಸ್ಪೋರ್ಟ್ ಇರುತ್ತಿದೆ ಅಂತ ನಾನು ಹೇಳಕ್ ಬಯಸೋದಿಲ್ಲ ಈಗ. ಯಾಕೆ ನನಗೆ ನ್ಯಾಯಾಲಯದಿಂದ ನನಗೆ ಹೇಳಿದೆ ಗೌಪ್ಯವಾಗಿ ಇಟ್ಟು ನನ್ನ ಮಾಹಿತಿ. ಇನ್ನು ಬೇರೆ ಬೇರೆ ಪಾಸ್ಪೋರ್ಟ್ ಅಂತ ಮಾಹಿತಿ ನನಗೆ ಆಗ್ಲೇ ಬಂದಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಸಲ್ಲಿಸಿದ್ದೀನಿ ಮಾಹಿತಿ. ಅದರಲ್ಲಿ ಅವರು ಇತ್ತೀಚಿನ ದಿನಗಳಲ್ಲಿ ಅವ್ರು ಹೋಗ್ತಾ ಇದ್ದ ದೇಶಗಳು ಕೂಡ ವೆನೆಜುಲಾ, ಕೊಲಂಬಿಯಾ, ಉಜ್ಬೇಕಿಸ್ತಾನ್, ವಿಯೆಟ್ನಾಂ ಈ ಥರದ ದೇಶಗಳಿಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ಬಹುಶಃ ಈ ಬ್ಯಾಕಪ್ ಕಂಪನಿ ವ್ಯವಹಾರಗಳ ಏನು ಅಂತ. ಇವರು ವಿದೇಶದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ದೇಶದಲ್ಲಿ ಯಾರ್ಯಾರನ್ನ ಇವರು ಭೇಟಿ ಮಾಡ್ತಾರೆ, ಆ ಭೇಟಿ ಮಾಡೋರ್ಲ ಯಾರು, ಅವರೇನು ದೊಡ್ಡ ದೊಡ್ಡ ನೋಬೆಲ್ ಪೀಸ್ ಪ್ರೈಸ್ ಗೆದ್ದವ್ರು ಯಾರು ಅಲ್ಲ, ಎಲ್ಲ ಭಯೋತ್ಪಾದಕರು, ಎಲ್ಲ ಬೇಡದಿರೋ ಗುಪ್ತಚರ, ಬೇರೆ ಬೇರೆ ಫಾರಿನ್ ದೇಶದ ಅಧಿಕಾರಿಗಳು, ಡೀಪ್ ಸ್ಟೇಟ್ ಎಲಿಮೆಂಟ್ಸು, ಜಾರ್ಜ್ ಸರೋಸ್ ಕಡೆಯವರು ಎಲ್ಲ ಅಂತವ್ರೆ. ಇವ್ರಿಗೇನಾಗಿದೆ, ಕಳೆದ 12 ವರ್ಷದಿಂದ ನಾನು ಮೊದಲೇ ಹೇಳ್ದಂಗೆ ಭಾರತ ದೇಶ ಒಂಥರ ವಿಕಸಿತ ಭಾರತದ ಕಡೆ ಹೋಗ್ತಾ ಇದೀವಿ. ವಿ ಆರ್ ಗೋಯಿಂಗ್ ಫಾರ್ ಪ್ರೋಗ್ರೆಸ್, ಡೆವಲಪ್ಮೆಂಟ್, ಗ್ರೋತ್. ಅದನ್ನ ಮಾಡಲಿಕ್ಕೆ ಸಾಕಷ್ಟು ವಿದೇಶಿ ಪಟುಭದ್ರ ಹಿತಾಸಕ್ತಿಗಳಿಗೆ ಇಷ್ಟ ಇಲ್ಲ. ಭಾರತ ಇಲ್ಲಿ ಬೆಳೆದು ಬಂದ್ಬಿಡುತ್ತೆ. ಇವತ್ತಿನ ದಿವಸದಲ್ಲಿ ನಾವು ನೋಡಿ 2026 ಮಾರ್ಚಲ್ಲಿ ಇಷ್ಟು ದೊಡ್ಡ ಒಂದು ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ನಡೀತಿರ್ಬೇಕಾದ್ರೂ ಭಾರತ ಒಂದೇ ದೇಶ ಇಷ್ಟು ದೊಡ್ಡ ಒಂದು ಎಲ್ಲೂ ನಮಗೆ ಸ್ಕೇರ್ಸಿಟಿ ಇಲ್ಲ, ಎಲ್ಲೂ LPG ಶಾರ್ಟೇಜ್ ಇಲ್ಲ, ಫ್ಯೂಯಲ್ ಶಾರ್ಟೇಜ್ ಇಲ್ಲ. ವಿ ಹ್ಯಾವ್ ದ ಬೆಸ್ಟ್ ಫಾರಿನ್ ಪಾಲಿಸಿ. ವಿದೇಶಿ ನೀತಿ ಎಷ್ಟು ಚೆನ್ನಾಗಿ ನಮ್ಗಿದೆ. ನಮ್ದು 2025 ಜನವರಿವರೆಗೂ ಇವರು ಪದೇ ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಹೋಗ್ತಿದ್ರು. ಅವರೆಲ್ಲ ಅವರಿಗೆ ಪ್ಲಾಟ್ಫಾರ್ಮ್ ಕೊಡ್ತಿದ್ರು, ಅಲ್ಲಿ ಲೆಕ್ಚರ್ ಕೊಡ್ತಿದ್ರು. ಕಳೆದ 1 ವರ್ಷ ಆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಟ್ರಂಪ್ ಅವರು ದೊಡ್ಡ ದಾಳಿನೇ ಮಾಡಿಬಿಟ್ರು. ಅವ್ರ ಫಂಡ್ಸ್ ಎಲ್ಲ ಕಟ್ ಮಾಡಿದರು. ಅದಾದಮೇಲೆ ಆ ಪ್ರವಾಸ ನಿಂತು ಹೋಯ್ತು. ಆದರೆ ಕಡೆ ಭಾಷಣ ಇವರು ವಿದೇಶದಲ್ಲಿ ಭಾಷಣ ಮಾಡಿದ್ದು ಜರ್ಮನಿ ಜೊತೆಗೆ ಯಾವ ಥರ ಸಂಪರ್ಕ ಇದೆ ಇವ್ರದ್ದು? ನೋಡಿ, ಒಂದು ವಿಷಯ ಹೇಳ್ತೀನಿ. ಬಹುಶಃ ಹೋದ ಸತಿ ತಮ್ಮಲ್ಲಿ ನಾನು ಸಂದರ್ಶನ ನಡೆದಾಗ ಒಂದು ವಿಷಯ ಹೇಳಿದ್ದೆ. ಯಾವಾಗ ನಮ್ಮ ಕೇಸ್ ಬರುತ್ತೋ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆವಾಗ ಇವರು ಫಾರಿನ್ ಹೋಗ್ತಾರೆ. ಯಾಕೆ ಇವ್ರಿಗೆ ಭಯ ನಮ್ಗೆ ಗೊತ್ತಿಲ್ಲ. ಅದು ಬಹುಶಃ ಅವರೇ ಬಂದು ಕೋರ್ಟ್ ಮುಂದೆ ಬಹುಶಃ ಹೇಳ್ಬೋದು ಅಂತ ನನ್ನೊಂದು ಅನಿಸಿಕೆ, ಪರ್ಸ್ನಲ್ ಒಪಿನಿಯನ್. ಎರಡನೇದು,
ಒಂದು ಡೇಟ್ನಲ್ಲಿ ಭಾಳ ಖಚಿತವಾದ ಮಾಹಿತಿ ಇತ್ತು, ಇವ್ರಿಗೆ ಯಾವುದೋ ಒಂದು ದೇಶದಿಂದ ಅಸೈಲಮ್ ಕೊಡ್ತಾರಂತ ಒಂದು ಮಾಹಿತಿ ಇತ್ತು ನನಗೆ. ಆ ಮಾಹಿತಿ ನಾನು ಭಾರತ ಸರ್ಕಾರಕ್ಕೂ ತಿಳಿಸಿದ್ದೀನಿ ಹಿಂಗಾಗಿದೆ ಅಂತ. ಅದೇ ಸಮಯದಲ್ಲಿ ಅವರು ಜರ್ಮನಿಗೆ ಹೋಗ್ತಾರೆ, ಅವ್ರು ಸ್ವಿಟ್ಜರ್ಲ್ಯಾಂಡ್ಗೂ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇತ್ತು, ನಂಗೆ ಗೊತ್ತಿಲ್ಲ. ಅಲ್ಲ, ಜರ್ಮನಿಗಂತೂ ಲೋಕಸಭಾ ಬಜೆಟ್ ಅಧಿವೇಶನದಲ್ಲಿ ಇದ್ದಾಗಲೇ ಜರ್ಮನಿ. ನೋಡಿ, ಭಾಳ ಮುಖ್ಯವಾದ ವಿಷಯ, SPG ಬಿಲ್ ಮಂಡನೆ ಮಾಡೋದು 2015 ಸೆಪ್ಟೆಂಬರ್ನಲ್ಲಿ ಭಾರತ ದೇಶದ ಅಂದಿನ ಗೃಹ ಸಚಿವರಂತ ಲೋಕಸಭೆ ಒಳಗೆ. ಆ SPG ಬಿಲ್ನಲ್ಲಿ ಇವರು ಸುಮಾರು 247 ಸತಿ ಭಾರತ ದೇಶದ ಇವರು ಸೆಕ್ಯೂರಿಟಿಗೂ ಮಾಹಿತಿ ಇಲ್ಲದೆ ಹೊರಟೋಗ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ವೈಲೇಷನ್ ಆಫ್ ಸೆಕ್ಯೂರಿಟಿ ಕೂಡ. ಆಮೇಲೆ CRPFನ ಡೈರೆಕ್ಟರ್ ಜನರಲ್ ನಿರ್ದೇಶಕರು ಯಾರಿದ್ದಾರೆ ಅವರು ಪತ್ರ ಬರೆದಿದ್ದಾರೆ ಭಾರತ ಸರ್ಕಾರಕ್ಕೆ, ಇವ್ರ ಪಾಡಿ ಇವ್ರು ಹೊರಟೋಗ್ತಾರೆ, ಇವ್ರಿಗೆ ಇಷ್ಟು ಸೆಕ್ಯೂರಿಟಿ ಥ್ರೆಟ್ ಭಾರತದಲ್ಲಿ ಇರ್ಬೇಕಾದ್ರೆ ವಿದೇಶದಲ್ಲಿ ಸೆಕ್ಯೂರಿಟಿ ಥ್ರೆಟ್ ಇಲ್ವಾ ಇವ್ರಿಗೆ? ಇವ್ರಿಗೆ ಯಾವ ಏಜೆನ್ಸಿ ವಿದೇಶದಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದೆ? ಅದಕ್ಕೆಲ್ಲ ಯಾರು ಪೇಮೆಂಟ್ ಮಾಡ್ತಾರೆ? ಇವರು ಆಗಾಗ ಫಾರಿನ್ಗೆ ಹೋಗ್ತಾರಲ್ಲ, ಫ್ಲೈಟ್ ಟಿಕೆಟ್ ಯಾರು ಇಲ್ಲಿ ದುಡ್ಡು ಬರ್ತಾ ಇದೆ ಇವ್ರಿಗೆ? ಇವ್ರ ಸ್ವಂತ ಆದಾಯ ಮೂಲದಲ್ಲಿ ಇವ್ರು ಘೋಷಣೆ ಮಾಡ್ಕೊಂಡೆ ₹1 ಕೋಟಿ ವರ್ಷಕ್ಕೆ ಇವ್ರಿಗೆ ಆದಾಯ ಇದೆ ಅಂತ. ದುಡ್ಡು ಎಲ್ಲಿಂದ ಬರ್ತಾ ಇದೆ? ಈಗೆಲ್ಲ ಬರುತ್ತೆ ಆಚೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ದಾಖಲೆ ಎಲ್ಲ ದಾಖಲೆ ನಾವೀಗ ಕೋರ್ಟಲ್ಲಿ ಸಲ್ಲಿಸಾಗಿದೆ. ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಲಕ್ನೋ ಪೀಠದ ಮುಂದೆ ಏಪ್ರಿಲ್ 1ನೇ ವಾರದಿಂದ ಇದು ಸಾರ್ವಜನಿಕರ ಮಾಹಿತಿಗೆ ಇದು ಬರುತ್ತೆ ವಿಷಯ ಆಚೆ. ಮುಖ್ಯವಾದ ಬೆಳವಣಿಗೆ ಆಯಿತು. 19 ಮಾರ್ಚು ಆದೇಶ ಕೊಡ್ತು. ಆಮೇಲೆ ನೀವು ಕೇಳ್ಕೊಂಡಿದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾನ ನೀವು ಒಂದು ಪಾರ್ಟಿ ಮಾಡ್ರಿ ಅಂತ. ಬಹುಶಃ ಇದೇ ಮೊದಲ ಬಾರಿಗೆ ಒಬ್ಬ ಖಾಸಗಿ ವ್ಯಕ್ತಿಯ ದೂರಿನ ಮೇರೆಗೆ ಭಾರತ ಸರ್ಕಾರವನ್ನು ಪ್ರತಿವಾದಿ ಮಾಡ್ತಾ ಇರೋದು. ಒಂದು ಕ್ರಿಮಿನಲ್ ಮಿಸ್ಲೇಸಿಸ್ ಪ್ರಕರಣ, ಅದೊಬ್ಬ ಖಾಸಗಿ ವ್ಯಕ್ತಿ ದಾಖಲೆ ಮಾಡಿರೋದು, ಭಾರತ ಸರ್ಕಾರವನ್ನು ಪಾರ್ಟಿ ಮಾಡ್ತಾರೆ ಪ್ರತಿವಾದಿ. ಆ್ಯಂಡ್ ಭಾರತ ಸರ್ಕಾರ ಕೂಡ ಒಪ್ಕೊಂಡ್ಬಿಡ್ತು. ಆದರೆ ಈ ಮೊನ್ನೆ 26 ಇದು ದಿಢೀರ್ ಬೆಳವಣಿಗೆ. ಅವತ್ತು ಮತ್ತು ಏಕಸದಸ್ಯ ಪೀಠದ ನ್ಯಾಯಾಧೀಶರು ಕೂಡ ಬದಲಾದರು. ಅವತ್ತು ರಾಜೀವ್ ಸಿಂಗ್ ಅವರಿದ್ರು, ಈಗ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅಂತ. ಸೊ ನ್ಯಾಯಾಧೀಶರು ಬದಲಾದರೂ ಕೂಡ ಪ್ರಕರಣದ ಸ್ವರೂಪ ಏನು ಬದಲಾಗಿಲ್ಲ ನಿಮ್ಮ ಪ್ರಕಾರ? ನೋಡಿ, ಏನಾಗಿದೆ, ಈ ಪ್ರಕರಣದ ಎಲ್ಲ ಮಾಹಿತಿಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ದಾಖಲಾತಿಗಳು ನಾವು ಮಾನ್ಯ ನ್ಯಾಯಾಲಯಕ್ಕೆ ಒದಗಿಸ್ಕೊಟ್ಟಿದ್ದೀವಿ. ಆಮೇಲೆ ಒಂದು ಬ್ರೀಫ್ ನೋಟ್ ಮಾಡಿ ಒಂದು ಸಿನಾಪ್ಸಿಸ್ ಮಾಡಿಕೊಟ್ಟಿದ್ದೀವಿ, ಏನೇನು ಇದರಲ್ಲಿ ಏನೇನು ಲಿಂಕ್ ಆಗ್ತದೆ ಡಾಕ್ಯುಮೆಂಟ್ಸು. ಬಹುಶಃ ಕಳೆದ 22 ವರ್ಷದಿಂದ ಇವರು ಲೋಕಸಭಾ ಸದಸ್ಯರಾಗಿ, ಕಳೆದ 30 ವರ್ಷದಿಂದ ಇವ್ರು ಯಾವಾಗಿಂದ ಬ್ರಿಟಿಷ್ ಪೌರತ್ವ ಪಡ್ಕೊಂಡಿದ್ದಾರೋ, ಏನೇನು ಇವ್ರದ್ದು ದಾಖಲೆ ಇಟ್ಕೊಂಡಿದ್ರೋ ಅದೇ ದಾಖಲಾತಿಗಳನ್ನ ನಾನು ನ್ಯಾಯಾಲಯಕ್ಕೆ ಒದಗಿಸ್ಕೊಟ್ಟಿದ್ದೀನಿ. ಈ ಇಡೀ ಪ್ರಕರಣದಲ್ಲಿ 2 ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಅತಿ ಹೆಚ್ಚಾಗಿದೆ. ಒಂದು ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಇನ್ನೊಂದು ನನಗೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ವಿಶ್ವವಿದ್ಯಾಲಯ ನಮಗೆ PhD ಕೊಟ್ಟರು ಒಂದು ಆಶ್ಚರ್ಯ ಅಲ್ಲ ಈ ಪ್ರಕರಣದ ಬಗ್ಗೆ. ಅಷ್ಟು ಆ ಮಟ್ಟಕ್ಕೆ ಸಂಶೋಧನೆ ಮಾಡಿ ಈ ಅಷ್ಟು ವಿವರಗಳನ್ನು ಮಾನ್ಯ ನ್ಯಾಯಾಲಯದ ಅವಗಾಹನೆಗೆ ತರಲಿಕ್ಕೆ ನಾವು ಮಾನ್ಯ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ ಈಗ. ಅಂದ್ರೆ ಇವರು ವಿದೇಶ ಯಾತ್ರೆಗಳನ್ನ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಇಮಿಗ್ರೇಷನ್ ಡೆಸ್ಕಲ್ಲಿ ಬ್ರಿಟಿಷ್ ಪಾಸ್ಪೋರ್ಟ್ನೇ ಪ್ರೆಸೆಂಟ್ ಮಾಡ್ತಾರಾ? ನೋಡಿ ಸರ್, ಒಂದು ವಿಷಯ ಹೇಳ್ತೀನಿ. ಇಂಟರ್ಪೋಲ್ ಅಂತ ಒಂದು ಇಂಟರ್ನ್ಯಾಷನಲ್ ಪೊಲೀಸ್ ಇದೆ, ಇಂಟರ್ಪೋಲ್ ನಾವೇನು ಕರಿತೀವಿ. ಅದೇ ಥರ ಯುರೋಪ್ನಲ್ಲಿ ಯುರೋಪೋಲ್ ಅಂತಿದೆ. ಆ ಇಂಟರ್ಪೋಲ್ ಸಂಸ್ಥೆಯ ಒಂದು ಸಾಫ್ಟ್ವೇರ್ ಇದೆ, ಇಂಟರ್ಪೋಲ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್, IFRS ಅಂತೀವಿ. ಅಷ್ಟು ಡೇಟಾ ಇದೆ, ಅಷ್ಟು ಮಾಹಿತಿ ಇದೆ. ಇಷ್ಟೆಲ್ಲ ವಿಷಯ ಇದ್ದೂ ಇನ್ನೂ ನಾವು ಇಲ್ಲ, ನಾನು ಕಂಟಿನ್ಯೂ ಆಗ್ತೀನಿ ಲೋಕಸಭಾ ಸದಸ್ಯನಾಗಿ, ಪ್ರತಿಪಕ್ಷದ ನಾಯಕನಾಗಿ ಅವ್ರು ಬಂದು ಕೂತ್ ಮೇಲೆ ಎಷ್ಟೆಷ್ಟು ಗೌಪನೀಯ ಮಾಹಿತಿಗಳು, ಶಾಡೋ ಪ್ರೈಮ್ ಮಿನಿಸ್ಟರ್, ಎಷ್ಟೆಷ್ಟು ಇವ್ರಿಗೆ ಸೀಕ್ರೆಟ್ ವಿಷಯಗಳು ಭಾರತ ಸರ್ಕಾರದ ಮತ್ತು ಭಾರತ ಸರ್ಕಾರದ ಚುನಾವಣಾ ಆಯುಕ್ತರು, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡೋ ಎಲ್ಲ ಪ್ಯಾನಲ್ ನಲ್ಲಿ ಮತ್ತೆಲ್ಲ ಸ್ಟ್ಯಾಂಡಿಂಗ್ ಇದ್ದಲ್ಲಿ ಇದ್ದೇ ಇರ್ತಾರೆ. ಕ್ಯಾಬಿನೆಟ್ ಕಮಿಟಿಲಿ ಇವ್ರು ಇರ್ಬೇಕಾದ್ರೆ ಒಬ್ಬ ವಿದೇಶಿ ಪ್ರಜೆನ ಇಷ್ಟು ಅವರು ಪ್ಲಾಂಟ್ ಮಾಡಿದ್ದಾರೆ ಬ್ರಿಟಿಷ್ ದೇಶ ಅಂದ್ರೆ, ಇದಕ್ಕಿಂತ ದೊಡ್ಡ ಇಂಟೆಲಿಜೆನ್ಸ್ ಫೇವರ್ ಬಹುಶಃ ನಾನು ನೋಡಿದ್ದಿಲ್ಲ ನನ್ನ ಲೈಫಲ್ಲಿ. ಬಟ್ ಆದ್ರೆ ಈ ಕ್ಷಣಕ್ಕೂ ಕೂಡ ಅದ್ರ ಎಷ್ಟು ಈಗ ಸುಮಾರು 30 ತಿಂಗಳಿಂದ ಅಂತ ನೀವು ಹೇಳಿದ್ರಿ, ಅವರು ಅಧಿಕೃತವಾಗಿ ಒಂದು ವಕಾಲತ್ ಕೂಡ ಹಾಕಿಲ್ಲ, ತಮ್ಮ ಪರವಾಗಿ ಒಬ್ಬ ವಕೀಲರನ್ನು ನೇಮಿಸ್ಕೊಂಡಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಅಪಾಯ ಎದುರಾಗ್ತಾ ಇದೆ ಗೊತ್ತಾದರೂ ಕೂಡ ಏನಿರ್ಬೋದು ಅವ್ರ ತಂತ್ರ? ಅಥವಾ ಅವ್ರಿಗೆ ಭಾಳ ಕಾನ್ಫಿಡೆನ್ಸ್ ಇದೆ, ಇದು ಸುಳ್ಳು ಕೇಸು, ಇದರಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಭಾಳ ಕಾನ್ಫಿಡೆಂಟ್ ಆಗಿ ಓಡಾಡ್ತಾ ಇದ್ದಾರೆ. ನೋಡಿ, ಯಾವಾಗ ನನಗೆ ಈ ಒಂದು ವಿಷಯಕ್ಕೊಂದು ಉತ್ತರ ನಾನು ಹೇಳ್ತೀನಿ. ರಾಯಬಾರೇಲಿನಲ್ಲಿ ಯಾವಾಗ ನನ್ನ ಮೇಲೆ ಹಲ್ಲೆ ಆಯ್ತೋ ಅಲ್ಲಿ ನನಗೊಂದು ಖಚಿತ ಆಯಿತು, ನಾವು ಮಾಡ್ತಾ ಇರೋ ಪ್ರಯತ್ನ ಬಹುಶಃ ಈಗ ಒಂದು ಕರೆಕ್ಟಾಗಿ ಒಂದು ದಾರಿ ಹಿಡಿದಿದೆ ಅಂತ. ಒಂದು ಎರಡನೇದು, ಹಲವಾರು ಬಾರಿ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಮನೆ ಮೇಲೆ ಆಯಿತು, ಬೆಂಗಳೂರಿನಲ್ಲಿ, ಆಮೇಲೆ ಡೆಲ್ಲಿಲಾಯಿತು, ಗುಜರಾತ್ನಲ್ಲಿ ಒಂದು ಸತಿ ನಾನು ಅಡಗಿದ್ದ ಹೋಟೆಲ್ ರೂಮ್ ಒಳಗೆ ಯಾರೋ ಬಾಗಲ್ ತೆಗೆದು ಏನೋ ಒಂದಿಷ್ಟು ಊಟದ್ದು ಇದೆಲ್ಲ ಇಟ್ಬಿಟ್ಟು ಹೋದ್ರು. ಆಮೇಲೆ ಲಕ್ನೋನಂತೂ ಹಲವಾರು ಬಾರಿ ಉತ್ತರ ಪ್ರದೇಶದಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ಕೇರಳದಲ್ಲಿ ಆಗಿದೆ, ವಯನಾಡ್ಗೆ ಒಂದ್ಸತಿ ಹೋದಾಗ ಹಲವಾರು ಬಾರಿ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಹಲ್ಲೆ ಇಂಡೈರೆಕ್ಟಾಗಿ ರಿಯಾಕ್ಟ್ ಮಾಡ್ತಿದ್ರು. ಯಾವಾಗ ಅವರು ಡೈರೆಕ್ಟಾಗಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡೋದು, ರಾಯಬರೇಲಿ ಕೋರ್ಟಲ್ಲಿ ಕೇಸ್ನ ಹಾಕ್ದಾಗ ಒಂದು. ಎರಡನೇದು, ಅಷ್ಟು ಜನ ಯಾರು ಹಿರಿಯ ವಕೀಲರು ಇವ್ರ ಪರವಾಗಿ ಬೇರೆ ಬೇರೆ ಕೋರ್ಟ್ ಕೇಸಲ್ಲಿ ಅಪೇರ್ ಆಗ್ತಾರೋ ಅವರೆಲ್ಲ ಜೂನಿಯರ್ಸು ಲಖನೌವಿನ ವಿಶೇಷ MPMA ನ್ಯಾಯಾಲಯಕ್ಕೆ ಬಂದಿದ್ರು.
ಓಕೆ ಸುಮಾರು ಒಂದು 30 ಜನ ಜೂನಿಯರ್ ಅಡ್ವೊಕೇಟ್ಸು ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಆಲ್ಫಾಬೆಟ್ಟು ಅಕ್ಷರನ ಅವ್ರು ನೋಟ್ ಮಾಡ್ಕೊಂಡ್ರು. ನಾನು ನ್ಯಾಯಾಲಯದ ಅದನ್ನ 15 ದಿನಗಳ ಕಾಲದಲ್ಲಿ ನಾನು ಏನು ಆರ್ಗ್ಯುಮೆಂಟ್ ಮಾಡಿದೆ ನಾನು ಹೇಳಿದೆ. ಬೇಕಾದ್ರೆ ನಾನು ಪೆಟಿಷನ್ ಕಾಪಿ ನಿಮ್ಗೆ ಒಂದು ಕಾಪಿ ಕೊಡ್ತೀನಿ, ನನಗೇನು ತೊಂದರೆ ಇಲ್ಲ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದಿಸ್ ಕೇಸ್ ಹ್ಯಾಸ್ ಗಾನ್ ಬಿಯಾಂಡ್ ಅ ಪಾಯಿಂಟ್ ಆಫ್ ಪರ್ಸನಲ್ ಕ್ಲಾರಿಫಿಕೇಶನ್ ಆಫ್ ರಾಹುಲ್ ಗಾಂಧಿ. ನೀವೆಷ್ಟೇ ಬಂದು ನಾವಿಲ್ಲ ಅಂದ್ರೂ ನಾವು ಮಾಹಿತಿ ಬೇರೆ ಇದೆಯಲ್ಲ, ರೆಕಾರ್ಡ್ಸ್ ಇಸ್ ಸಮಥಿಂಗ್ ಎಲ್ಸ್. ಆಮೇಲೆ ಹಲವಾರು ಬಾರಿ ನೀವೆಲ್ಲ ವಿದೇಶಕ್ಕೆ ಹೋಗಿದ್ದೀರಾ, ಎಲ್ಲ ದೇಶಕ್ಕೆ ವಿಸಿಟ್ ಮಾಡಿದ್ದೀರಾ, ಮಾಡಿ ಸಂತೋಷ, ಇವರ ಗ್ಲೋಬಲ್ ಸಿಟಿಸನ್. ನಾವು ಖಂಡಿತ ನಿಮಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ನಾನು ನಿಮಗೆ ಯಾರು ರಾಹುಲ್ ಗಾಂಧಿ ಅವ್ರಿಗೆ ಭಾಳ ಒಳ್ಳೆಯದು ಮಾಡಿ. ಬಟ್ ಯಾಕೆ ನೀವು MP ಆಗಿ ಕಂಟಿನ್ಯೂ ಆಗ್ತೀರಾ? ವೈ ಯು ವಾಂಟ್ ಟು ಕಂಟಿನ್ಯೂ ಎಸ್ MP ಇನ್ ಇಂಡಿಯನ್ ಪಾರ್ಲಿಮೆಂಟ್? ವೈ ಯು ವಾಂಟ್ ಟು ಕಂಟಿನ್ಯೂ ಎಸ್ ಲೀಡರ್ ಆಫ್ ದ ಅಪೋಸಿಷನ್? ಡೈರೆಕ್ಟಾಗಿ ನಿಮ್ಮ ಪ್ರಶ್ನೆ ಕೇಳ್ತೀನಿ ರಾಹುಲ್ ಗಾಂಧಿ ಅವ್ರಿಗೆ. ನೀವು 1000 ಸತಿ ನೀವು ಹೇಳ್ತೀರಾ ವೋಟ್ ಚೋರಿ ಅಂತ, ನೀವೇ ವೋಟ್ ಹಾಕಿದ್ದೀರಾ ವಿದೇಶದಲ್ಲಿ? ಇಷ್ಟು ದಿವಸ ನೀವು ಯಾಕೆ ಮುಚ್ಚಿರ್ತೀರಾ ಮಾಹಿತಿನ? ಮತ್ತು ಹಲವಾರು ಬಾರಿ ನೀವು ವಿದೇಶದಲ್ಲಿ ನೀವು ವಿದೇಶಿ ಪ್ರಜೆಯಾಗಿರ್ಬೇಕಾದ್ರೆ ನೀವು ಬಂದು ಕ್ಲಾರಿಫಿಕೇಶನ್ ಕೊಡಿ. ಒಂದ್ಸತಿ ಅವರು ಬಂದು ನೀವು ಹೇಳಿ. ಎಥಿಕ್ಸ್ ಕಮಿಟಿಲೂ ನೀವೇನು ಹೇಳಿಲ್ಲ. ಬೇಡ, ಅವರು ಇತ್ತೀಚೆಗೆ ಮಾಡ್ತಾ ಇದ್ರಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಬಿಡ್ಬೋದು. ನಾನು ಬ್ರಿಟಿಷ್ ಪ್ರಜೆ ಅಲ್ಲ, ನನಗೆ ನೀವು ನಿಮ್ಮ ಬ್ಯಾಕ್ ಆಫ್ಸ್ ಕಂಪನಿ ನೀವೇನು 2003ರಲ್ಲಿ ಮೇ ತಿಂಗಳಲ್ಲಿ ನೀವೇನು ಇನ್ಕಾರ್ಪೊರೇಟ್ ಮಾಡಿದ್ರೆ ಅಷ್ಟು ನಿಮ್ಮ ಕಂಪನಿಯ ಫೈಲಿಂಗ್ ವ್ಯವಹಾರಗಳನ್ನ ಪಬ್ಲಿಕ್ ಪಡಿಸಿ, ನೀವು ಅಪ್ಲೋಡ್ ಮಾಡಿ ಆನ್ಲೈನು. ಈಗ ಈ ಕೇಸ್ ಈ ಹಂತಕ್ಕೆ ಬಂದಿರೋದ್ರಿಂದ ರಾಹುಲ್ ಗಾಂಧಿ ಸ್ವತಃ ಅವರಾಗಲಿ ಅಥವಾ ಅವರ ವಕೀಲರ ಮುಖಾಂತರವಾಗಲಿ ನ್ಯಾಯಾಲಯದ ಮುಂದೆ ಏನಾದರೂ ಹೇಳಿಕೆ ಕೊಡಲೇಬೇಕಲ್ವಾ? ಹಾಗಾಗಿ ಅವರು ಯಾವ್ಯಾವ ಹೇಳಿಕೆಗಳನ್ನು ಕೊಡಬಹುದು ಅನ್ನೋ ನಿರೀಕ್ಷೆಗಳಿದೆ, ಯಾವ್ಯಾವ ವಿಚಾರದ ಬಗ್ಗೆ ಕೊಡಲೇಬೇಕಾಗುತ್ತೆ. ಶ್ರೀ ರಾಹುಲ್ ಗಾಂಧಿ ಅವ್ರು ಏನು ಹೇಳಿಕೆ ಕೊಡ್ತಾರಂತ ನಮ್ಗಾಗಲೇ ಮಾಹಿತಿ ಬಂದಿದೆ. ಓಕೆ, ಅವ್ರು ಕೊಡೋ ಹೇಳಿಕೆಗಳು ಈ ಒಂದು ಹಂತದಲ್ಲಿ ಅದು ಸಮಂಜಸ ಅಲ್ಲ, ಆಗೋದಿಲ್ಲ. ಆಮೇಲೆ ಈ ಪ್ರಕರಣ ಬಹಳ ಮುಂದುವರೆದು ಬಿಟ್ಟಿದೆ, ಸೂಕ್ಷ್ಮ ಸ್ಥಿತಿ. ಪ್ರಕರಣ ಬಹುಶಃ 2024 ಮೇ ಅಥವಾ ಜೂನ್ನಲ್ಲಿ ಇದ್ದಿದ್ರೆ ಅವರ ಉತ್ತರಗಳು ನ್ಯಾಯಾಲಯ ಬಹುಶಃ ಕನ್ಸಿಡರ್ ಮಾಡಿರ್ಬೋದು. ಈಗ ಬಹಳ ದೂರ ಹೊರಟೋಗಿದೆ. ಈಗ ಭಾರತ ಸರ್ಕಾರ ನೋಡಿ, ಒಂದು ವಿಷಯ ಮತ್ತೊಮ್ಮೆ ನಾನು ಮಾನ್ಯ ಶ್ರೀ ನರೇಂದ್ರ ಮೋದಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತು ಶ್ರೀ ಅಮಿತ್ ಶಾ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಒಂದು ಟಾಪ್ ಸೀಕ್ರೆಟ್ ಫೈಲ್ನ ಅವರು ಮಾನ್ಯ ನ್ಯಾಯಾಲಯದ ಆದೇಶ ಮೇಲೆಗೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರಂದರೆ ಝೀರೋ ಟಾಲರೆನ್ಸ್ ಪಾಲಿಸಿ ಗೌರ್ಮೆಂಟ್ ಆಫ್ ಇಂಡಿಯಾದ ವಿದೇಶಿಗರ ವಿಷಯದಲ್ಲಿ. ಅಷ್ಟು ಮಾಹಿತಿ ಕೆಲವು ನಾನು ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ ಈಗ, ಯಾಕಂದ್ರೆ ನ್ಯಾಯಾಲಯದಿಂದ ನಂಗೆ ಆದೇಶ ಅದು ಮೌಖಿಕ ನೀವು ಹೇಳಬೇಡಿ ಅಂತ. ಅಷ್ಟು ಮಾಹಿತಿಗಳು A to Z ಮಾಹಿತಿ ಮಾನ್ಯ ನ್ಯಾಯಾಲಯದ ಮುಂದೆ ಈ ಪ್ರಕರಣದಲ್ಲಿ ಅಂತಿಮ ನಿರ್ಣಯ ಕೈಗೊಳ್ಳಲಿಕ್ಕೆ ಸಾಕಷ್ಟು ಮಾಹಿತಿಗಳು ನ್ಯಾಯಾಲಯದ ಮುಂದೆ ಇದೆ. ನನಗೆ ಒಂದು ಕುತೂಹಲ ಅಂದರೆ ಸರ್, ರವೀಂದ್ರ ರೇಷ್ಮೆ ಅವರಿಗೆ, ಸೊ ಇದೊಂದು ಭಾಳ ಅಪರೂಪದಂಥ ಕೇಸು. ಬಹುಶಃ ನಿಮ್ಮ ಇಡೀ ಪತ್ರಕರ್ತ ಜೀವನದ ಅನುಭವದಲ್ಲೇ ವಿಶೇಷವಾದಂಥ ಕೇಸು. ಒಂದು ವೇಳೆ ಈ ಕೇಸಿನ ಪರಿಣಾಮ ಒಂದು ವೇಳೆ ರಾಹುಲ್ ಗಾಂಧಿಯವರಿಗೆ ನೆಗೆಟಿವ್ ಆದರೆ ಇಡೀ ದೇಶದ ರಾಜಕೀಯದ ಮೇಲೆ ಏನು ಪರಿಣಾಮ ಬೀರ್ಬೋದು? ಖಂಡಿತವಾಗಿ. ಇವತ್ತಿಗೆ ಸುಮಾರು 51 ವರ್ಷಗಳ ಹಿಂದೆ 1975 ಜೂನ್ 16ಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಸಿನ್ಹಾ ಅವರು ಇವರ ಅಜ್ಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದುಗೊಳಿಸಿದರು. ರಾಯಬರೇಲಿ ಕ್ಷೇತ್ರದಲ್ಲಿ ಅಕ್ರಮ ಎಸಗಿದ್ರು ಅನ್ನೋ ಆರೋಪವನ್ನು ಎತ್ತಿಡಿದ್ಬಿಟ್ಟು ಚುನಾವಣೆ ರದ್ದುಗೊಳಿಸಿದ್ದಷ್ಟೇ ಅಲ್ಲ, ಮುಂದಿನ 6 ವರ್ಷ ಅವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸಿದಂಥವ್ರನ್ನ ಡಿಸ್ಕ್ವಾಲಿಫೈ ಮಾಡಿದರು. ಅದು ಮುಂದೆ ನಾನಾ ಥರದ ಬೆಳವಣಿಗೆ ಕಾರಣ ಆಗಿಬಿಡ್ತು. ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ತುರ್ತು ಪರಿಸ್ಥಿತಿ ಹೇಳಿದರು, ಬೇಕಾಬಿಟ್ಟಿಯಾಗಿ ಸಂವಿಧಾನ ತಿದ್ದುಪಡಿ ಮಾಡಿದರು, ವಿರೋಧ ಪಕ್ಷವನ್ನೆಲ್ಲ ಜೈಲಲ್ಲಿ ಇಟ್ಬಿಟ್ರು. ತುರ್ತು ಪರಿಸ್ಥಿತಿ, ಸರ್ವಾಧಿಕಾರ ಎಲ್ಲ ನೋಡಿಬಿಟ್ವಲ್ಲ. ಅಷ್ಟೇ, ಅದಕ್ಕಿಂತ ದೊಡ್ಡ ಪ್ರಮಾಣದ ಇದೇನಾಗ್ಬಿಟ್ಟಿದೆ ಅಂತಂದರೆ, ನಾವು ಪರಂಪರಾನುಗತವಾಗಿ ನೆಹರು ಕುಟುಂಬವನ್ನು ನಾವು ಗೌರವಿಸ್ತಾ ಬಂದ್ವಿ. ಖಂಡಿತವಾಗೂ ಜವಾಹರ್ಲಾಲ್ ನೆಹರು ಅವ್ರ ಕುಟುಂಬ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಾಕಷ್ಟು ತ್ಯಾಗ ಮಾಡಿದರು, ಜೈಲ್ ವಾಸ ಅನುಭವಿಸಿದ್ರು, ಎಲ್ಲ ಆಯಿತು. ಸ್ವತಂತ್ರ ಭಾರತದ ನಿರ್ಮಾಪಕ ಅಂತ ಜವಾಹರ್ಲಾಲ್ ನೆಹರು ಅವ್ರಿಗೆ ನಾವು ಗೌರವಿಸ್ತೇವೆ. ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ್ ವಿಮೋಚನೆ, ಆಮೇಲೆ ಅವ್ರ ಕಾಲದಲ್ಲಿ ಅನೇಕ ಪ್ರಗತಿಪರ ಕಾನೂನುಗಳನ್ನ ಪಾಸ್ ಮಾಡಿದರು. ರಾಜೀವ್ ಗಾಂಧಿಯವರು ತಂದೆ ಒಂದು ಕಂಪ್ಯೂಟರ್ ರೆವಲ್ಯೂಷನ್ ಬಂದರು, STD ರೆವಲ್ಯೂಷನ್, ಅದೆಲ್ಲ ಸರಿ. ಅಂಥ ವಂಶಕ್ಕೆ ಸೇರಿದ ವ್ಯಕ್ತಿ ಈ ರೀತಿ ಇಡೀ 140 ಕೋಟಿ ಜನತೆಗೆ ಕಣ್ಣಿಗೆ ಮಂಕುಬೂದಿ ಎರಸ್ತಾ ಬಂದ್ರ, ತಾನು ವಿದೇಶಿ ಪ್ರಜೆಯಾಗಿರೋ ವಿಚಾರವನ್ನು ಎಷ್ಟು ಯಶಸ್ವಿಯಾಗಿ 22 ವರ್ಷದಿಂದ ಬಚ್ಚಿಟ್ಕೊಂಡು ಬಂದುಬಿಟ್ಟಿದ್ದಾರೆ. 2004ರಿಂದ ಇಲ್ಲಿವರೆಗೂ 5 ಚುನಾವಣೆ ಗೆದ್ದರು. ಆಮೇಲೆ ಬೇಕಾಬಿಟ್ಟು ಯಾವ ಸೇಫ್ ಸೀಟ್ ಅಮೇಥಿಯಲ್ಲಿ ಸೋತರು, ವಯನಾಡ್ನಲ್ಲಿ ಗೆದ್ದರು. ಈ ಸಾರಿ 2 ಕಡೆ ಗೆದ್ದುಬಿಟ್ಟು ಒಂದು ತಮ್ಮ ಸಹೋದರಿಗೆ ಬಿಟ್ಕೊಟ್ರು. ಈ ಥರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಜನಕ್ಕೆ ಯಾವ ರೀತಿ ಅವ್ರು ಅರ್ಥ ಮಾಡ್ಕೋಬೇಕು. ನಾಳೆ ಇದೇನಾದರೂ ಈ ಕೋರ್ಟ್ ಈ ಕೇಸನ್ನು ಎತ್ತಿಡಿದ್ರೆ ಅವ್ರಿಗೆ ಹಿನ್ನಡೆ ಆಯಿತು ಅಂತಂದರೆ, ಅವ್ರು ನಂಬ್ಕೊಂಬಂದರು, ಅವ್ರನ್ನ ಆರಾಧಿಸ್ತಾ ಬಂದಿದ್ದಾರೆ ಕಾಂಗ್ರೆಸ್ಸಿಗರು. ಕುರುನಿಷ್ಠೆ, ಕಾಂಗ್ರೆಸ್ ಕಲ್ಚರ್ನೇ ಅದು. ಇಂದಿರಾ ಗಾಂಧಿ ವಂಶಸ್ಥರಿಗೆ, ಅವ್ರ ಕುಟುಂಬಕ್ಕೆ ಕುರುನಿಷ್ಠೆ, ಅವ್ರು ಯಾವುದೇ ಪ್ರಶ್ನಾತೀತ. ಯಾಕಂದ್ರೆ ಅವ್ರು ಯಾವ ಪದವಿ ಇರಬೇಕಾಗಿಲ್ಲ. ಅವರು AICC ಅಧ್ಯಕ್ಷರು ಯಾರಾದರೂ ಇರಲಿ, ಪ್ರೈಮ್ ಮಿನಿಸ್ಟರ್ ಯಾರಾದರೂ ಇರಲಿ, ಸುಪ್ರೀಂ ಲೀಡರ್, ಈ ಇರಾನ್ನಲ್ಲಿ ಯಾವ ಥರ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿನೇ. ಆತ ಇಂಥದ್ದು ಮಾಡಿದ ಅಂದಾಗ
ಕೇವಲ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಿಗೆ ಅಷ್ಟೇ ಅಲ್ಲ, ದೇಶದ ಪ್ರಜೆಗಳಿಗೆಲ್ಲ ಎಂಥ ಆಘಾತ ಆಗುತ್ತೆ. ಸ್ವತಃ ಅವರು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ವಿರುದ್ಧ, ಅದು ಚುನಾವಣಾ ಆಯುಕ್ತರ ವಿರುದ್ಧ ವ್ಯಕ್ತಿಗತವಾದ ದಾಳಿ ನಡೆಸೋಕೆ ಶುರು ಮಾಡಿಬಿಟ್ರು. ಅಂಥ ರಾಹುಲ್ ಗಾಂಧಿ ಎಕ್ಸ್ಪೋಸ್ ಆದರೆ ಏನಾದೀತು ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಪರಿಣಾಮ? ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಇವತ್ತಿನ ರೀತಿಯಲ್ಲಿ ಇವತ್ತಿನ ಸ್ವರೂಪದಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕೌಟುಂಬಿಕ ಮಾಲೀಕತ್ವಕ್ಕೆ ಒಗ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ಗರೆಲ್ಲರೂ. ಅಯ್ಯೋ ನಮ್ಮ ನಾಯಕ ಇಂಥ ಕೆಲಸ ಮಾಡಿದ್ನ ಅಂತ ಏನಾದರೂ ಕೋರ್ಟಲ್ಲಿ ಸಾಬೀತಾದಾಗ ಯಾವ ರೀತಿ ಒಂದು ಮರ್ಮಾಘಾತವನ್ನು ಅನುಭವಿಸ್ಬೇಕಾಗುತ್ತೆ. ಆ್ಯಂಡ್ ಇಡೀ ಪ್ರಪಂಚ ದೃಷ್ಟಿಯಲ್ಲಿ ಭಾರತ ಯಾವ ರೀತಿ ನೋಡ್ತಾರೆ, ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋ ಹೆಮ್ಮೆ ನಮ್ಮದು. ಆಮೇಲೆ ಮೋದಿ ಗೌರ್ಮೆಂಟ್ಗೆ ಇಷ್ಟೆಲ್ಲ ಮಾಹಿತಿ ಇದ್ದು ಅವರೇ ಯಾಕೆ ಮಾಡಬಾರ್ದಾಗಿತ್ತು? ಭಾಳ ಸುಲಭ ಅಲ್ಲ, ತಮ್ಮ ಎದುರಾಳಿನ ಚುನಾವಣೆಯಲ್ಲಿ ಸೋಲ್ಸೋ ಬದಲು ಇದನ್ನ ಎಕ್ಸ್ಪೋಸ್ ಮಾಡ್ಬೇಕು. ಮಾಡಿಲ್ಲ, ಮಾಡೋಕೆ ಹೊರಟಿದ್ರು ಏನಂತಿದ್ರು ಅವರೆಲ್ಲ ಎಲ್ಲ CBI ED ನೋಡಿ, ಮಿಸ್ಯೂಸ್ ಮಾಡ್ತಾರೆ. ನಾನು ತಮಗೆ ಅಲ್ಲಿ ಕರೆಕ್ಟ್ ಮಾಡ್ತೀನಿ. ಸಾಕಷ್ಟು ಜನಕ್ಕೆ ಒಂದು ಸಂಶಯ ಇತ್ತು, 12 ವರ್ಷದಿಂದ ಯಾಕೆ ಭಾರತ ಸರ್ಕಾರ ಇದ್ರ ಬಗ್ಗೆ ಏನು ಮಾಡಲಿಲ್ಲ ಅಂತ. ನಮ್ಮ ವೀಕ್ಷಕರು ಕೂಡ ಅದನ್ನ ಕೇಳ್ತಾರೆ. ಎಲ್ಲಾ ಮಾಹಿತಿನ ಇವರು ನಾಶಪಡಿಸ್ಬಿಟ್ಟಿದ್ರು ಕಾಂಗ್ರೆಸ್ನವರು. 2014 ಯಾವಾಗ ಚುನಾವಣೆ ಮುಗಿತೋ ಮೇ ತಿಂಗಳಲ್ಲಿ, ಅಂದಿನ ದಿನಕ್ಕೆ ಪೇಪರ್ ಸ್ಟ್ರೆಡರ್ ಏನೇನು ಹಾಕಿ ಎಲ್ಲ ಮಾಹಿತಿಗಳನ್ನ ನಾಶಪಡಿಸ್ಬಿಟ್ಟಿದ್ರು. ಯಾವ್ಯಾವುದು ಮಾಹಿತಿ ನಮ್ಮ ಹತ್ರ 2014 ನಮ್ಮ ಭಾರತ ಸರ್ಕಾರ, ನೂತನ ಸರ್ಕಾರ ಬಂದ NDA ಸರ್ಕಾರ ಯಾವುದು ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಆಮೇಲೆ ಏನೇ ಭಾರತ ಸರ್ಕಾರ ವಿದೇಶಿ ಸರ್ಕಾರಕ್ಕೆ ಒಂದು ಭಾಳ ಇಂಪಾರ್ಟೆಂಟ್ ಲೀಗಲ್ ಟರ್ಮ್ನ ಯೂಸ್ ಮಾಡ್ತೀನಿ, ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಅಂತೀನಿ, MLA, ಮತ್ತು ಲೆಟರ್ ಆಫ್ ರೆಗ್ಯುಟರಿ ಅಂತ ಎಲ್ಲಾರು ಅಂತ ಹೇಳ್ತೀವಿ. ಇದನ್ನ ಕಳಿಸಿದಾಗ ಒಂದು ದಿವಸದಲ್ಲಿ ಅವ್ರೇನು ಮಾಹಿತಿ ಕೊಡೋದಿಲ್ಲ, ವರ್ಷಗಟ್ಟಲೆ ಬೇಕಾಗುತ್ತೆ ವಿದೇಶಿ ಸರ್ಕಾರಗಳಿಂದ ಮಾಹಿತಿ ಸಂಗ್ರಹಣೆ ಮಾಡಲಿಕ್ಕೆ. ಆಮೇಲೆ ಬಂದಿದ್ದ ಮಾಹಿತಿ ಬಹುಶಃ ರಾಹುಲ್ ಗಾಂಧಿ ಪ್ರಕರಣದ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿಂದ ಒಂದು ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಕಳಿಸೋರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ, EDಯಿಂದ ಪ್ರವರ್ತನ ನಿರ್ದೇಶನದ ಹೋದ್ಮೇಲೆ ಜಾರಿ ನಿರ್ದೇಶನದಿಂದ ಅಲ್ಲಿಂದ ಮಾಹಿತಿ ಬರಲಿಕ್ಕೆ ಸುಮಾರು 8 ತಿಂಗಳಾಯ್ತು ನಮಗೆ. ನನ್ನ ಎನ್ಕ್ವೈರಿ ಸೆಪ್ಟೆಂಬರ್ ತಿಂಗಳು ನಡೀತು, ಅವ್ರಿಗೆ ಮಾಹಿತಿ ಬಂದು ಫೆಬ್ರವರಿ ತಿಂಗಳಲ್ಲಿ ಅಲ್ಲಿಂದ UK ಸರ್ಕಾರದಿಂದ. ಆಮೇಲೆ ಆ ಸರ್ಕಾರ ಮಾಹಿತಿ ಕೊಡಲೇಬೇಕು ಅನ್ನೋ ಬೈಂಡಿಂಗ್ ಇಲ್ಲ ಅವ್ರಿಗೆ, ಬಟ್ ಆ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟಿ ಇರೋದ್ರಿಂದ ಶೇರ್ ಮಾಡಲೇಬೇಕಾಯ್ತು ಅವ್ರಿಗೆ. ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಆ್ಯಂಗಲಿಂದ ಈ ಒಂದು ಪ್ರಕರಣದಲ್ಲಿ ನಾವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ. ಮಾಹಿತಿ ಸಂಗ್ರಹ ಮಾಡಿ ನ್ಯಾಯಾಲಯ ಒಪ್ಕೊಂಡು ಆ ಮಾಹಿತಿನ ನ್ಯಾಯಾಲಯ ಈ ಮಟ್ಟಕ್ಕೆ ಬಂದು, ವಿಶೇಷವಾಗಿ ಒಂದು ವಿಷಯ ತಮ್ಮ ವೀಕ್ಷಕರನ್ನ ಹೇಳೋಕ್ಕೆ ಬಯಸ್ತೀನಿ. ಇವತ್ತು ತನಕ ಒಂದು ಸತಿ ನಮ್ಮ ಪ್ರಕರಣ ಡಿಸ್ಮಿಸ್ ಆಗಿಲ್ಲ ಯಾವ ನ್ಯಾಯಾಲಯದ ಮುಂದೆ. ಎಲ್ಲೂ ನಮ್ಮ ಮೇಲೆ 50 ಪೈಸಾ 1 ಪೈಸಾನು ನಮ್ಮ ಮೇಲೆ ಕಾಸ್ಟ್ ಹಾಕಿಲ್ಲ. ಯಾಕಂದ್ರೆ ಎಲ್ಲ ಮಾಹಿತಿ ಜೆನ್ಯೂನ್ ನಾವು ಕೊಟ್ಟಿದ್ದು. ಆಲ್ ರೆಕಾರ್ಡ್ಸ್ ಆರ್ ವೆರಿಫೈಡ್, ಕ್ರಾಸ್ ವೆರಿಫೈಡ್, ಸರ್ಟಿಫೈಡ್ ಗೌರ್ಮೆಂಟ್ ಕಮ್ಯುನಿಕೇಶನ್ಸ್. ಭಾರತ ಸರ್ಕಾರ RTI ಆಕ್ಟ್ನು ಬಳಸ್ಕೊಂಡಿದ್ದೀರಾ? RTI ಆಕ್ಟ್ ತರಾನೇ UK-ನಲ್ಲಿ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆಕ್ಟ್ ಅಂತಿದೆ. ಆ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆಕ್ಟ್ ಅಡಿಯಲ್ಲಿ ಇವರ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಮಾರ್ಕ್ ಶೀಟು ನೋಡಿ, ಅಲ್ಲೂ ಇವ್ರು ಪಾಸ್ ಆಗಿಲ್ಲ, ಅಲ್ಲೂ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರೆ. ಅದು ಯಕ್ಷ ಪ್ರಶ್ನೆ. ಅದು ಬಹುಶಃ ಆ ಒಂದು ವಿಷಯದಲ್ಲಿ ನಾವು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕೇಳಿದ್ರೆ ನಾಳೆ ಪ್ರೊಫೆಸರ್ ಕೆಲಸನ ಕಳ್ಕೊಂಡ್ಬಿಡ್ತಾರಲ್ಲ, ನಡೀತಾ ಇರೋದು ಇವ್ರದ್ದು. ಆ ಥರ ಸಾಕಷ್ಟು ಮಾಹಿತಿ ನಮಗೆ ಬ್ರಿಟನ್ ಸರ್ಕಾರದಿಂದ ಬೇರೆ ಬೇರೆ ವಿಶ್ವಸಂಸ್ಥೆಗಳಿಂದೆಲ್ಲ ನಮ್ಮ ಮಾಹಿತಿ ಓದಕ್ಕೆ ಬಂದಿದೆ. ಎಲ್ಲ ಕಂಪೈಲ್ ಮಾಡಿ ಹಲವಾರು ಸಾವಿರಾರು ಪುಟಗಳು ಮಾಹಿತಿ ಮಾನ್ಯ ನ್ಯಾಯಾಲಯದ ಮುಂದೆ ಪ್ರಸ್ತುತ ಮಾಡಿದ್ದೀವಿ. ಈ ಮಾಹಿತಿಗಳ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂತಿಮ ಒಂದು ಆದೇಶ ಹೊರಡೋ ಸ್ಥಿತಿಲಿ ಇವತ್ತು ಬಂದಿದೆ ಅಂತ ನಾನು ಹೇಳಬಲ್ಲೆ. ನಮ್ಮ ವೀಕ್ಷಕರಿಗೊಂದು ಗೊತ್ತಿರಲಿ, ಇವತ್ತು ಬಂದಿರೋ ಸುಮಾರು ಒಂದು 3 ತಿಂಗಳ ಹಿಂದೆ ಒಮ್ಮೆ ಸಂದರ್ಶನ ಮಾಡಿದರು ಸ್ವಾಮಿಯವರು. ಇವ್ರದ್ದು ನಮ್ಮ ವಿಘ್ನೇಶ್ ಅವರು ಸುಮಾರು 6 ತಿಂಗಳಾಯ್ತು. ಆವತ್ತಿನ ವಿಘ್ನೇಶ್ಗೆ ಇವತ್ತಿನ ವಿಘ್ನೇಶ್ಗೆ ಕೋರ್ಟಿನ ಆದೇಶ ಮೇರೆಗೆ ಭಾರತ ಸರ್ಕಾರ ಅವರಿಗೆ ಇವತ್ತು ರಕ್ಷಣೆಯನ್ನು ಕೊಟ್ಟಿದೆ. ತುಂಬ ಒಂದು ದಿಗ್ಬಂಧನದಲ್ಲಿ ಅವರು ಓಡಾಡೋ ಸ್ಥಿತಿ ಬಂದಿದೆ. ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸಂದರ್ಭದಲ್ಲಿ ಇವತ್ತು ಜನ ಎಲ್ಲ ದುರಂಧರ್ 2 ನೋಡ್ಬಿಟ್ಟು ರೋಮಾಂಚನಗೊಳ್ತಾ ಇದ್ದಾರೆ. ಬಹುಶಃ ಕರ್ನಾಟಕದ ದುರಂಧರ್ 3 ನಮ್ಮ ವಿಘ್ನೇಶ್ ಅಂತ ಕಾಣುತ್ತೆ. ಈ ಮಟ್ಟ ಒಂದು ವಿರಾಭಿಮನಿತರು ಏಕಾಂಗಿಯಾಗಿ ಒಂದು ದೊಡ್ಡ ಈ ಗಣ್ಯ ವ್ಯಕ್ತಿಗಳನ್ನು ಎದುರಾಕೊಳ್ಳೋದು ಸುಲಭ ಅಲ್ಲ ಅದು. ನಾನು ನನ್ನ 45 ವರ್ಷಗಳ ಹವ್ಯಾಸಿ ಪತ್ರಿಕೋದ್ಯಮದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಕುರಿತಂತೆ ತನಿಖಾ ವರದಿಗಳು, ಅದನ್ನು ಆಧರಿಸಿದ PILಗಳು ಅವೆಲ್ಲ ಗಮನಿಸಿದ್ದೀವಿ. ಇದು ಅತ್ಯಂತ ಅಪಾಯಕಾರಿ ಒಂದು ಜವಾಬ್ದಾರಿಯನ್ನು ಮೈ ಮೇಲೆ ಎಳ್ಕೊಂಡಿದ್ದಾರಲ್ಲ, ಅಷ್ಟರ ಮಟ್ಟಿಗೆ ಇವತ್ತಿನ ತಲೆಮಾರಿಗೆ ಒಂದು ಆದರ್ಶ. ವೃತ್ತಿವಂತ ಪತ್ರಕರ್ತರು ಯಾರ್ಯಾರಿದ್ದಾರೆ, ಅದರಲ್ಲೂ ಕ್ರೈಮ್ ರಿಪೋರ್ಟಿಂಗು, ಇನ್ವೆಸ್ಟಿಗೇಟಿವ್ ಜರ್ನಲಿಸಮು, ಅವ್ರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎಂಥ ಒಂದು ಅಪಾಯವನ್ನು ಮೈ ಮೇಲೆ ಎಳ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ವಿಘ್ನೇಶ್ ಅವ್ರು ನನಗೆ ವ್ಯಕ್ತಿಗತವಾಗಿ ತುಂಬ ಗೌರವ ಕೊಡ್ತಾ ಬಂದಿದ್ದಾರೆ. ಸುಮಾರು 200 ವರ್ಷದಿಂದ ಅವರೇ ಪರಿಚಯ ಮಾಡ್ಕೊಂಡು ಇದು ಮಾಡಿದರು. ಹೊಸದಿಗಂತ ವಾಹಿನಿ ನಿರಂತರವಾಗಿ ಇದನ್ನು ಬರ್ತಾ ಇದ್ರು ಕೂಡ ಮುಖ್ಯವಾಹಿನಿಯ ಮಾಧ್ಯಮಗಳು ಇನ್ನೂ ಸ್ವಲ್ಪ ಮೀನಮೇಷ ಎಣಿಸ್ತಾ ಇದ್ದಾರೆ. ಯಾಕಂದರೆ ಇವರೇನೋ ಸೆಲೆಬ್ರಿಟಿ ಆಗಿಬಿಟ್ಟಿದ್ರೆ ಇಷ್ಟೊತ್ತಾಗಲಿ ಎಲ್ಲ ಇವ್ರ ದಿನಕ್ಕೆ ಅವ್ರು ಮಾತಾಡಿದ್ದನ್ನೆಲ್ಲ ಇಲ್ಲ, ಬಹುಶಃ ಅವರೇ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಇದು ಮೀಡಿಯಾಗೆ. ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಕಡೆಯ ಕಾರ್ಯಕರ್ತ, ಖಂಡಿತ ನೀವು ಯಾವ ಪದವಿ ಪದಾಧಿಕಾರಿ ಅವತ್ತು ಅದೇ ಇವತ್ತು ಅದೇ ಕಟ್ಟ ಕಡೆ ಕಾರ್ಯಕರ್ತ ಮತ್ತು
ಮೂರನೇ ತಲೆಮಾರಿನ ನಾನು ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ, ಮತ್ತು ಮೂರನೇ ತಲೆಮಾರಿನ ಕಾರ್ಯಕರ್ತ ಬಿಜೆಪಿ ಪಾರ್ಟಿಯ. ಭಾರತೀಯ ಜನಸಂಘ ಕಾಲದಿಂದ ನಾವು ಆ ಪಕ್ಷದೊಂದಿಗೆ ಗುರುತಿಸ್ಕೊಂಡ್ಬಂದಿವಿ ನಮ್ಮ ಕುಟುಂಬದಲ್ಲಿ. ಅಲ್ಲ, ಈ ವಯೋಮಾನದಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಕೂಡ ದೇಶಕ್ಕೆ ಸಲ್ಲಿಸ್ತಾನೆ. ಯಾವ ಪಕ್ಷ, ಯಾವ ಸಂಘ ಪರಿವಾರ ಅದೆಲ್ಲ ಬೇರೆ. ಒಬ್ಬ ಭಾರತದ ಪ್ರಜೆಯಾಗೂ ಕೂಡ ಇಂಥ ಒಂದು ಸತ್ಯವನ್ನು, ಕಠೋರ ಸತ್ಯವನ್ನು ಸಾಬೀತು ಮಾಡೋದಿದೆಯಲ್ಲ, ಒಂದು ದೊಡ್ಡ ಯುದ್ಧ. ಇದು ಮೂರನೇ ಮಹಾಯುದ್ಧ ನಾವು ಎದುರಿಸ್ತಾ ಇರೋದು. ಮತ್ತು ಅವರು ಈ ಹೋರಾಟವನ್ನು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಮುಂದುವರಿಸ್ತೀನಿ ಅಂತಲೂ ಹೇಳ್ತಾ ಇದ್ದೀರಾ. ಅದು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಇರ್ಬೋದು, ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಷಡ್ಯಂತ್ರ ನಡೆದಿತ್ತು ಅಂತ ಸ್ಪೀಕರ್ ಹೇಳಿದ್ದಿರ್ಬೋದು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆ ವಿಚಾರದಲ್ಲಿ ನಿಮ್ಮ ಸಿದ್ಧತೆ ಹೇಗಿದೆ? ನೋಡಿ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಈ ಕೇಸ್ನಲ್ಲಿ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ಲಿಂದ FIR ಆಗಿದೆ. ಜನರಲ್ ನರಾವಣೆ ಅವರ ಒಂದು ಗೌಪ್ಯ ಪುಸ್ತಕ, ಅದು ಕ್ಲಿಯರ್ ಆಗಿರಲಿಲ್ಲ ಮಿನಿಸ್ಟ್ರಿ ಆಫ್ ರಕ್ಷಣಾ ಸಚಿವಾಲಯದಿಂದ. ಆ ಕೇಸಲ್ಲೂ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ನನ್ನ ಕಂಪ್ಲೇಂಟ್ ಮೇಲೆ ಡೆಲ್ಲಿ ಪೊಲೀಸ್ನ ಸ್ಪೆಷಲ್ ಸೆಲ್, ಹೆಂಗೆ ನಾವು ನಮ್ಮ CCB ಕ್ರೈಮ್ ಬ್ರಾಂಚ್ ಇದೆ ಬೆಂಗಳೂರು, ಅಥವಾ ಡೆಲ್ಲಿ ಪೊಲೀಸ್ನ ಒಂದು ಸ್ಪೆಷಲ್ ಸೆಲ್ ಇದೆ. ಆ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ ಒಂದು ಆಲ್ ಇಂಡಿಯಾ ವ್ಯಾಪ್ತಿ ಹೊಂದಿದೆ, ಆಲ್ ಇಂಡಿಯಾ ಜೂರಿಸ್ಡಿಕ್ಷನ್. ಅಲ್ಲಿ FIR ಮಾಡ್ಕೊಂಡಿದೆ ಕೇಸ್ ಬಗ್ಗೆ. ಆ ಕೇಸ್ ಬುಕ್ಕು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಫಿಷಿಯಲ್ ಕ್ಲಿಯರ್ ಆಗದೇನೆ ಹೆಂಗೆ ಇವರು ರಾಹುಲ್ ಗಾಂಧಿ ತಂದು ಪಾರ್ಲಿಮೆಂಟ್ನ ಮುಂಭಾಗದಲ್ಲಿ, ಪಾರ್ಲಿಮೆಂಟ್ ಒಳಗಿಲ್ಲ, ಪಾರ್ಲಿಮೆಂಟ್ನ ಆಚೆ ಅವ್ರು ಡಿಸ್ಪ್ಲೇ ಮಾಡಿದಿಂದ ಪೊಲೀಸ್ಗೆ ಜೂರಿಸ್ಡಿಕ್ಷನ್ ಬಂತು, FIR ಮಾಡ್ಕೊಂಡು. ಒಂದು. ಎರಡನೇದು 4 ಫೆಬ್ರವರಿ 2026 ಬಹುಶಃ 28 ಜನವರಿ 2026 ನಮ್ಮ ಜಜ್ಮೆಂಟ್ ಬರಬೇಕಾಯಿತು ವಿಶೇಷ MPMLA ನ್ಯಾಯಾಲಯ ಲಕ್ನೋವಿಂದ. ಆ ಜಜ್ಮೆಂಟ್ ಯಾವಾಗ ವ್ಯತಿರಿಕ್ತವಾಗಿ ಬಂತು, 4ನೇ ತಾರೀಕು ಫೆಬ್ರವರಿಗೆ ಮಾನ್ಯ ಭಾರತ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕೇಳೋ ಮಹಿಳಾ ಕಾಂಗ್ರೆಸ್ ಸಂಸದರಿಂದ ಒಂದು ಕುತಂತ್ರ, ಒಂದು ಷಡ್ಯಂತ್ರ ನಡೆಯುತ್ತೆ. ಆ ಷಡ್ಯಂತ್ರದಲ್ಲಿ ವಿದೇಶಿ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿಯವರು ಅಷ್ಟೇ ಭಾಗಿಯಾಗಿದ್ದಾರೆ. ಆ ಕೇಸ್ನ ಕೂಡ ನಾನು ದೂರು ಕೊಟ್ಟಿದ್ದೀನಿ ಡೆಲ್ಲಿ ಪೊಲೀಸ್ಗೆ. ಆ ಕೇಸ್ ಈಗ ತನಿಖಾ ಹಂತದಲ್ಲಿದೆ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ನಲ್ಲಿ. ಸೊ ನಿಮಗೆ ಬೇಕಾದಂಥ ದಾಖಲೆಗಳನ್ನು ಅದರಲ್ಲೂ ಸಂಗ್ರಹಿಸಿದ್ದೀರಾ? ಎಲ್ಲ ದಾಖಲೆಗಳು, ಶಕ್ತಿಗಳ ಒಂದು ಪಾಲುದಾರಿಕೆ ಅಂತ, ವಿದೇಶಿ ಶಕ್ತಿಗಳು, ಪಟುಬದ್ಧ ಹಿತಾಸಕ್ತಿಗಳು, ವರ್ಷದ 365 ದಿವಸ ಬಹುಶಃ 48 ಗಂಟೆಗಳ ಕಾಲ ಪ್ರತಿದಿನ ಹೇಳ್ಬೋದು, 48 ಗಂಟೆಗಳ ಪ್ರತಿದಿನ ಅವರು ನಮ್ಮ ಮಾನ್ಯ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ನಮ್ಮ BJP ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೆಸ್ತಾನೆ ಇರ್ತಾರೆ. ಹಾಗಿದ್ರೆ ಅವತ್ತು ಸ್ಪೀಕರ್ ಅವರು ತಗೊಂಡ ತೀರ್ಮಾನ ಸರಿಯಾಗಿತ್ತು, ಪ್ರಧಾನಮಂತ್ರಿ ಬರಬೇಡಿ ಅಂತ ಹೇಳಿದ್ರು. ಸ್ಪೀಕರ್ ಅವರು ತಗೊಂಡಿದ್ದ ನಿರ್ಣಯ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ನಿರ್ಣಯ ಅದು. ಅವತ್ತು ಅವ್ರು ಇರೋದು ಬಹುಶಃ ನರೇಂದ್ರ ಮೋದಿಜಿ ಅವ್ರು ಬಂದ್ಬಿಟ್ಟಿದ್ರೆ ಪಾರ್ಲಿಮೆಂಟ್ ಒಳಗೆ, ಲೋಕಸಭಾ ರಾಷ್ಟ್ರಪತಿಯ ಒಂದು ಭಾಷಣದ ಥ್ಯಾಂಕ್ಸ್ ಹೇಳಲಿಕ್ಕೆ, ಧನ್ಯವಾದ ಹೇಳೋ ಸಂದರ್ಭದಲ್ಲಿ ಭಾಳ ದೊಡ್ಡ ಒಂದು ಘಟನೆ ಇಡೀ ಭಾರತ ಇತಿಹಾಸದಲ್ಲೇ ಒಂದು ನಡೆದೋಗಿರೋದು ಅವತ್ತು. ಓಕೆ, ಅಷ್ಟು ಅವ್ರು ಪ್ಲಾನಿಂಗ್ ಮಾಡ್ಕೊಡೋದು. ಒಂದು ಪೆನ್ನು, ಒಂದು ಪೆನ್ಸಿಲ್ ಕೂಡ ಸಾಕಲ್ಲ ನಿಮ್ಗೆ ಹಲ್ಲೆ ಮಾಡಲಿಕ್ಕೆ. ಒಬ್ಬರು ತಮಿಳ್ನಾಡಿನ ಒಬ್ಬರು MP ಇದ್ದಾರೆ, ಜ್ಯೋತಿಮಣಿ ಸೆನ್ನಿಮಲೆ ಅಂತ. ಅವರು ಎಲ್ಲೆಲ್ಲಿ ಹೋಗಿದ್ರು, ಅವ್ರು ಯಾವ್ಯಾವ ವಿದೇಶಿ ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿದ್ದಾರೆ, ಜಾರ್ಜ್ ಸಾರೋಸ್ಗೂ ಅವ್ರಿಗೂ ಏನು ಲಿಂಕು, ಇದೆಲ್ಲ ಬಹುಶಃ ಈ ಪ್ರಕರಣದಲ್ಲಿ ಮುಂದಿನ ದಿನಗಳೇ ತಾವು ನೋಡ್ಬೋದು ಆಚೆ ಬರ್ತೀನಿ. ಸೊ ಬಹುಶಃ ರಾಹುಲ್ ಗಾಂಧಿಯವರ ಪೌರತ್ವ ಕೇಸಿಂದ ಹಿಡಿದು ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಮತ್ತು ಅದರ ಸುತ್ತ ಇರುವಂಥ ಇಕೋಸಿಸ್ಟಮ್ ಇದೆಲ್ಲವನ್ನೂ ಎಕ್ಸ್ಪೋಸ್ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ಲೀಗಲ್ ಬ್ಯಾಟಲ್ನ ನೀವು ಮುಂದುವರಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಲೀಗಲ್ ಬ್ಯಾಟಲ್ ಒಂದಷ್ಟು ಸತ್ಯವನ್ನು ದೇಶದ ಜನರ ಮುಂದೆ ಇಡುತ್ತೆ ಅನ್ನುವಂಥ ವಿಶ್ವಾಸವೂ ನಿಮಗಿದೆ. ಆ ವಿಶ್ವಾಸ ಕೂಡ ನಮ್ಮ ವೀಕ್ಷಕರಿಗೂ ಇದೆ. ಅದೇ ವಿಶ್ವಾಸದಲ್ಲಿ ಮುಂದಿನ ಈ ವಿಚಾರಣೆಯ ಎಲ್ಲ ಹಂತಗಳನ್ನು ಕುತೂಹಲದಿಂದ, ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ರೇಷ್ಮೆಯವರು ಅಷ್ಟೇ ಈ ತಮ್ಮ ಅನುಭವದಲ್ಲಿ ಇಂಥದ್ದೊಂದು ಅಪರೂಪದಂಥ ಕೇಸನ್ನು ನಮ್ಮ ವೀಕ್ಷಕರಿಗೆ ಅವರು ಆವಾಗ ಕೊಡ್ತಾನೆ ಇದ್ದಾರೆ. ಇಬ್ಬರಿಗೂ ಸಹ ನಾನು ನಮ್ಮ ಹೊಸದಿಗಂತ ವೀಕ್ಷಕರ ಪರವಾಗಿ ಧನ್ಯವಾದನ ಹೇಳಿಸ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ.